ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋದಲ್ಲಿ ವಿಲ್ ಗೋಯಿಂಗ್ ಟು ಡೀಲ್ ಅಬೌಟ್ 2% ಸ್ಪೋರ್ಟ್ಸ್ ಕೋಟಾ ಯಾವ ಥರ ಮೆನ್ಷನ್ ಮಾಡಿದ್ದಾರೆ, ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ನೋಡೋಣ, ಸಿಲೆಬಸ್ ಚೇಂಜ್ ಆಗಿದೆಯಾ ಇಲ್ವಾ ನೋಡೋಣ, ಅಂಡ್ ಎಕ್ಸಾಮ್ ಯಾವಾಗ ಆಗ್ಬೋದು. ಸೊ ಈ ಕ್ವಶನ್ಸ್ ನಿಮ್ಮಲ್ಲಿ ಇದ್ರೆ ಜಸ್ಟ್ ವಾಚ್ ದ ವಿಡಿಯೋ ಫಾರ್ 8 to 10 minutes. ಸೊ ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಫೈನ್, ಎಸ್. ಸೊ ಬನ್ನಿ, ಇಲ್ಲಿ ನೋಟಿಫಿಕೇಶನ್, ಈ ಕೊಟ್ಟಿರುವಂತಹ ನೋಟಿಫಿಕೇಶನ್ ನೋಡೋಣ ಬನ್ನಿ. ಇಲ್ಲಿ ನಾವು ನೋಡಿದ್ದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ KPSC, ರೈಟ್. ಸೊ ಇದು 31st December 2024, ಅಂದರೆ 2 days ಬ್ಯಾಕ್ ನಮಗೆ ಇಲ್ಲೂ ರಿಲೀಸ್ ಮಾಡಿರುವಂಥದ್ದು. ಫೈನ್. ಸೊ ಟೈಟಲ್ ಬಂದು ತಿದ್ದುಪಡಿ ಅಧಿಸೂಚನೆ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಇಲ್ಲಿ ನೋಡಿ, ಡೇಟ್ ಕೊಟ್ಟವ್ರು ನೋಡಿ, ಇಲ್ಲಿ 20/9/2024 ಆಗ ಅಧಿಸೂಚನೆ ಹೊರಡಿಸಲಾಗಿತ್ತು. ಯಾವುದಕ್ಕೆ ಅಂದರೆ ಕೃಷಿ ಇಲಾಖೆಯಲ್ಲಿರುವಂತಹ 42 AO 231 AAO. ಸೊ AO ಇದು ಹೈಕಾ ಮೀನ್ಸ್ ಹೈದರಾಬಾದ್ ಕರ್ನಾಟಕ ವೃತ್ತಕ್ಕೆ ಇದು. ಸೊ ಅದೇ ತರ RPCಗೂ ಸಪರೇಟ್ ಅದರದೇ ಆದಂತಹ ಪೋಸ್ಟ್ಗಳು ಇದಾವೆ. ಆಗ ಹೇಳಿದ್ರು ಏನಂತ, ಸೊ ಇಷ್ಟು ಪೋಸ್ಟ್ಗೆ ಅಪ್ಲಿಕೇಶನ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು. ಒಂದೇನೂ ಬಿಟ್ಟಿದ್ರು. ಸೊ ಒಂದು ದಿನ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಟೈಮು ಕೊಟ್ಟಿದ್ರು. ಫೈನ್. ಬಟ್ ವಿತಿನ್ 2 days ಅಲ್ಲಿ ಏನ್ ಮಾಡಿದ್ರು, ಅದನ್ನ ವಿತ್ಡ್ರಾ ಮಾಡ್ಕೊಂಡ್ರು. ಸೊ ರೀಸನ್ ಏನ್ ಕೊಟ್ಟರು ಅಂತಂದ್ರೆ, ಕ್ರೀಡಾ ಸಾಧಕ ಅಭ್ಯರ್ಥಿಗಳಿರ್ತಾರಲ್ಲ, ಸೊ ಅವರಿಗೆ 2% ಕೊಡಿ ಅಂತ. ಯಾಕಂದ್ರೆ ಇದು ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ರು. ಸೊ ಆದ್ದರಿಂದ ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನ ವಿತ್ಡ್ರಾ ಮಾಡಿದ್ರು. ಸೊ ಆದರೆ ಇಲ್ಲಿ ನೋಡಿ, ಸೊ ಆ 2% ಕೋಟೆ ಏನ್ ಕೊಟ್ಟಿದ್ರಲ್ಲ ಕ್ರೀಡಾ ಸಾಧಕರಿಗೆ, ಅದನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ತಡೆ ಹಿಡಿಯಲಾಗಿದೆ. ಅಂದರೆ 2% ಏನು ಅಪ್ಲೈ ಮಾಡಿದ್ರಲ್ಲ ಅದನ್ನ ಕ್ಯಾನ್ಸಲ್ ಮಾಡವ್ರೆ. ದಟ್ ಇಸ್ ದ ಪಾಯಿಂಟ್ ದೇ ಆರ್ ಟೆಲ್ಲಿಂಗ್ ಹಿಯರ್. ಸೊ ನೆಕ್ಸ್ಟ್ ಬನ್ನಿ. ಈ ಹಿನ್ನೆಲೆಯಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಈಗಾಗಲೇ ದಿನಾಂಕ 20/9/2024 ಜಾರಿ ಮಾಡಲಾಗಿರುವಂತಹ ಅಧಿಸೂಚನೆಯಲ್ಲಿನ ಮೀಸಲಾತಿ ವರ್ಗೀಕರಣದ ಅನ್ವಯ ಆಯ್ಕೆ ಪ್ರಕ್ರಿಯೆಯನ್ನು ಮುಂದುವರಿಸಲಾಗುತ್ತಿದ್ದು, ಅಂದ್ರೆ ಕಂಟಿನ್ಯೂ ಮಾಡ್ತಿದ್ದೀವಿ. ಅರ್ಜಿ ಸಲ್ಲಿಕೆಯ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕಗಳನ್ನು ಕೆಳಕಂಡಂತೆ ಮರು ನಿಗದಿಪಡಿಸಲಾಗಿದೆ. ಸೊ ಇಲ್ಲಿ ಹೇಳ್ತಿದ್ದಾರೆ, ಗೊತ್ತಾಯ್ತು ನಿಮಗೆ. ಸೊ ಅಲ್ಲಿ ಏನು ಹೇಳಿದ್ರಲ್ಲ ಸೇಮ್ ಥಿಂಗ್ ಈಗ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಅಂತ. ಸೊ ಇಲ್ಲಿ ಕೊಟ್ಟಿದೆ, ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ 3rd, ಅಂದ್ರೆ ವಿತಿನ್ 2 days ಅಲ್ಲಿ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿದೆ. ಅಂಡ್ ಕೊನೆಯ ದಿನಾಂಕ 1st of February. ಸೊ ನಿಮಗೆ ಅರೌಂಡ್ ಇಲ್ಲಿ ಒಂದು 27 to 28 days ಸಿಗುತ್ತೆ ಅಪ್ಲಿಕೇಶನ್ ಹಾಕುವಂತಕ್ಕೆ. ಫೈನ್, ಓಕೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡೋಣ ಬನ್ನಿ. ಏನಪ್ಪಾ ಅಂತಂದ್ರೆ, ಸೊ ನಮಗೆ ಈಗ ಕ್ಲಾರಿಟಿ ಬಂತು ಏನಂತ, 2% ಸ್ಪೋರ್ಟ್ಸ್ ಕೋಟಾ ಇತ್ತಲ್ಲ ಅದು ರದ್ದಾಗಿದೆ. ಸೊ ಇದಕ್ಕೆ ಅಪ್ಲೈ ಆಗೋದಿಲ್ಲ. ಅಂಡ್ ಅದರ್ ಥಿಂಗ್ಸ್, ಸೊ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ, ಸಿಲೆಬಸ್ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ, ಎಕ್ಸಾಮ್ ಡೇಟ್ ಬಗ್ಗೆ ಯಾವಾಗ ಏನಾದ್ರು ಮಾಹಿತಿ ಇದೆಯಾ. ಸೊ ಇದರಲ್ಲಿ ಕೆಲವೊಂದು ಹಿಂಟ್ ಸಿಕ್ಕಿದಾವೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ. ಸೊ ಆ ಹಿಂಟ್ಸ್ ಏನು ಅಂತ ನೋಡೋಣ ಬನ್ನಿ ಒಂದೇ. ಸೊ ಆ ಹಿಂಟ್ಸ್ ಏನು ಅಂತಂದ್ರೆ, ಒಂದು ನೋಡಿ, ಮುಂದುವರೆದು ವಿದ್ಯಾರ್ಹತೆ, ವಯೋಮಿತಿ ಅಂದ್ರೆ ಏಜ್ ಲಿಮಿಟ್, ಮೀಸಲಾತಿ. ಐ ಟೋಲ್ಡ್ ಯು. ಸೊ ಈ ಮೀಸಲಾತಿ ಅಂತ ಬಂದಾಗ ಇಟ್ ಇನ್ಕ್ಲೂಡ್ಸ್ ಇಂಟರ್ನಲ್ ರಿಸರ್ವೇಷನ್ ಕೂಡ. ಸೊ ಈ ಒಂದು ಇಶ್ಯೂನು ಇತ್ತು ತುಂಬಾ ಹುಡುಗರಲ್ಲಿ. ಇದು ಇಂಟರ್ನಲ್ ರಿಸರ್ವೇಷನ್ ಇದಕ್ಕೆ ಅಪ್ಲೈ ಆದ್ರೆ ಡೆಫಿನೆಟ್ಲಿ ಅಪ್ಲಿಕೇಶನ್ ಮುಂದೆ ಹೋಗುವಂತ ಚಾನ್ಸಸ್ ಇರುತ್ತೆ. ಬಿಕಾಸ್ ರಿಪೋರ್ಟ್ ಬರಬೇಕಾಗುತ್ತೆ, ಅದರಿಂದ ಮುಂದೆ ಹೋಗುವಂತ ಚಾನ್ಸಸ್ ಇರುತ್ತೆ. ಅದೊಂದು ಭಯ ಇತ್ತು. ಬಟ್ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಅರ್ಜಿ ಶುಲ್ಕ ಇತ್ಯಾದಿ ವಿವರಗಳಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ದಟ್ ಮೀನ್ಸ್ ಇಂಟರ್ನಲ್ ರಿಸರ್ವೇಷನ್ ಏನಿದೆಯಲ್ಲ ಅದು ಈ ಒಂದು ನೋಟಿಫಿಕೇಶನ್ ಆಲ್ರೆಡಿ ಇದು ನೋಟಿಫೈ ಆಗಿರೋದ್ರಿಂದ ಇಲ್ಲಿ ಅಪ್ಲೈ ಆಗೋದಿಲ್ಲ, ರೈಟ್. ಅಂಡ್ ಏಜ್ ಲಿಮಿಟ್ ಅಪ್ಲೈ ಆಗೋದಿಲ್ಲ. ವಿದ್ಯಾರ್ಹತೆ ಏನಿದೆಯಲ್ಲ ಸೇಮ್ ಅದನ್ನೇ ಮುಂದುವರಿಯುತ್ತೆ ಅಂತ ಕೊಟ್ಟಿದ್ದಾರೆ. ಫೈನ್. ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ದಿನಾಂಕ 20/9/2024 ಅಧಿಸೂಚನೆಯನ್ನು ನೋಡಬಹುದಾಗಿದೆ. ಅಂದರೆ ನಾ ಹೇಳಿದಂಗೆ ಸಿಲೆಬಸ್ಗಾಗ್ಲಿ ಎಕ್ಸಾಮ್ ಪ್ಯಾಟರ್ನ್ ಆಗ್ಲಿ ಎಲ್ಲಕ್ಕೂ ನೀವು ಇದೇ ನೋಟಿಫಿಕೇಶನ್ ನೋಡಬೇಕು. ಫೈನ್. ಸೊ ಏನೂ ಚೇಂಜ್ ಆಗಿಲ್ಲ. ಸೊ ಅಲ್ಲಿಗೆ ಅರ್ಥ ಏನು ಅಂತಂದ್ರೆ, ಸೊ ಹಳೆ ನೋಟಿಫಿಕೇಶನ್ ಇದೆಯಲ್ಲ ಸೇಮ್ ಥಿಂಗ್ ವಿಲ್ ಬಿ ದ ನ್ಯೂ ಒನ್ ಆಲ್ಸೋ. ಸೊ ಸೇಮ್ ಅದೇ ನಿಮಗೆ ಹೊಸ ನೋಟಿಫಿಕೇಶನ್, ಏನು ಚೇಂಜಸ್ ಇಲ್ಲ. ಐ ಹೋಪ್ ಯು ಗಾಟ್ ದ ಕ್ಲಾರಿಟಿ, ರೈಟ್? ಎಸ್, ವಿ ಆರ್ ವೆರಿ ಮಚ್ ಹ್ಯಾಪಿ, ರೈಟ್? ಬಿಕಾಸ್ ಸುಮಾರು 7-8 ವರ್ಷ ಆದ್ಮೇಲೆ ನಮಗೆ ಅಪ್ಲಿಕೇಶನ್ ಬಿಟ್ಟು ಈಗ ಅಪ್ಲಿಕೇಶನ್ ಬಿಡಕ್ಕೆ ಸೊ ಸುಮಾರು ಅಭ್ಯರ್ಥಿಗಳ ವೇಟಿಂಗ್ ಇಲ್ಲಿ ಕಾಣುತ್ತೆ.
ತುಂಬಾ ವರ್ಷಗಳಿಂದನೇ ವೇಟ್ ಮಾಡ್ತಿದೀವಿ, 2 to 3 years ಇಂದಾನು ವೇಟ್ ಮಾಡ್ತಿದೀವಿ ಈ ಒಂದು ನೋಟಿಫಿಕೇಶನ್ಗೋಸ್ಕರ. ಬಿಕಾಸ್ ಸೋ ಮೆನಿ ಪೋಸ್ಟ್ ಇದೆ, ಇಟ್ಸ್ ವೆರಿ ಗುಡ್ ಆಪರ್ಚುನಿಟಿ. ಫೈನ್. ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎಕ್ಸಾಮ್ ಬಗ್ಗೆ ನೋಡೋಣ ಬನ್ನಿ. ಸೊ ಎಕ್ಸಾಮ್ ಯಾವಾಗ ಆಗ್ಬೋದು? ಸೊ ಅವರು ಟೆಂಟೇಟಿವ್ ಲಿಸ್ಟು June 29th ಅಂತ ಕೊಟ್ಟವ್ರೆ. 28th or 29th, ರೈಟ್? ಯಾವುದು ಟೆಂಟೇಟಿವ್ ಲಿಸ್ಟ್. ಸೊ ವಿ ಆರ್ ಆಲ್ ನೋ ದಟ್ ಆ ಒಂದು ನೋಟಿಫಿಕೇಶನ್ ನಾವು ಗ್ರೂಪಲ್ಲೂ ಹಾಕಿದೀವಿ, ಒಂದ್ಸರಿ ಚೆಕ್ ಮಾಡಿ. ಬಟ್ ಪಾಯಿಂಟ್ ಬೇರೆ ಇದೆ ಇಲ್ಲಿ. ಏನು ಅಂತಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, KPSC ಎಕ್ಸಾಮ್ ಆಯ್ತು, ಯಾವುದು ಮೇನ್ಸ್, ಅದು ಕೂಡ ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಯಾವಾಗಿತ್ತು ಹೇಳಿ? ಜೂನ್ ಇಲ್ಲ ಜುಲೈಯಲ್ಲಿ, ಆ ಟೈಮಲ್ಲಿ ಇತ್ತು ಯಾವುದು ಮೇನ್ಸ್. ಬಟ್ ಅದೇನಾಗಿದೆ, ಪ್ರೀಪೋನ್ ಆಗಿ March 22 ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಹೇಳ್ತಿದ್ದಾರೆ ಅಂತಲ್ಲ, ಅಫಿಷಿಯಲಿ ದೇ ಹ್ಯಾವ್ ಡಿಕ್ಲೇರ್ಡ್ March 22 ಇಸ್ ದ ಮೇನ್ಸ್. ಐ ಮೀನ್ 22 or 28, ಐ ಥಿಂಕ್ ಸೇಮ್ ಇನ್ನು ಮಾರ್ಚ್ ಮಂತ್ ಅಲ್ಲೇ ನಿಮ್ಗಿದೆ. ಅಂದ್ರೆ ಜೂನು ಜುಲೈಯಿಂದ ಮಾರ್ಚ್ ಮಂತ್, ಅಂದ್ರೆ ಎಷ್ಟು ದಿನ ಗ್ಯಾಪು, ಎಷ್ಟು ಮಂತು? ಏಪ್ರಿಲ್ ಅಂಡ್ ಮೇ. ದಟ್ ಮೀನ್ಸ್ 2 months ಅರ್ಲಿಯರ್ ಮಾಡ್ತಿದ್ದಾರೆ ಎಕ್ಸಾಮ್. ಸೊ ಟೆಂಟೇಟಿವ್ ಲಿಸ್ಟ್ಗಿಂತ ಅರ್ಲಿಯರ್ ಮಾಡ್ತಿದ್ದಾರೆ. ಇದರಿಂದ ಇಂಟರ್ಫರೆನ್ಸ್ ಏನು ನಮಗೆ? ಸೊ ಇದರಿಂದ ಇನ್ಫರೆನ್ಸ್ ಏನು ಅಂತಂದ್ರೆ, ಸೊ ದೇರ್ ಈಸ್ ಎ ಹೈ ಚಾನ್ಸಸ್ ದಟ್ ವಿತಿನ್ ಜೂನ್ ಒಳಗಡೆನೆ ಎಕ್ಸಾಮು ನಡೀಬಹುದು. ಡೆಫಿನೆಟ್ಲಿ ಜೂನ್ ಜುಲೈ ಒಳಗಡೆ ಅಂತೂ ಎಕ್ಸಾಮ್ ನಡೆಯುವಂತ ಚಾನ್ಸಸ್ ತುಂಬಾ ಹೈ ಇದಾವೆ. ಸೊ ಆದ್ದರಿಂದ ಫೈನ್, ನಾ ಇಷ್ಟೆಲ್ಲ ಹೇಳಿದೆ, ಎಕ್ಸಾಮು ಇನ್ನೂ ಪ್ರೀಪೋನ್ ಆಗ್ಬಹುದು, ಮೇ ಬಿ ಮೇ ಅಲ್ಲಿ ಕೂಡ ನಡೆಯುವಂತ ಚಾನ್ಸಸ್ ಇರುತ್ತೆ. ವೈ ನಾಟ್? KPSC ಮೇನ್ಸ್ ಎಕ್ಸಾಮ್ನೇ ಅವ್ರು ಪ್ರೀಪೋನ್ ಮಾಡಿದ್ದಾರೆ ಅಂತಂದ್ರೆ ವೈ ನಾಟ್ ಏವೋ ಅಲ್ವಾ? ಯಾಕಿದೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಆಲ್ರೆಡಿ KPSC ನೋಟಿಫಿಕೇಶನ್ ಮಾಡಿರೋದ್ರಲ್ಲಿ ಅವ್ರ ಡೇಟ್ಸ್ ಎಲ್ಲ ಬರೀ ಮಾರ್ಚ್ ವರೆಗೂ ಕೊಟ್ಟಿದ್ದಾರೆ. ವಿ ಆರ್ ಆಲ್ ನೋ ದಟ್, ರೈಟ್? ಏಪ್ರಿಲ್ ಅಂಡ್ ಮೇ ಅಂಡ್ ಜೂನ್ ಇದನ್ನ ಜನವರಿ ಎಂಡ್ ಇಲ್ಲ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ರಿಲೀಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮಗೆ ಈ ಮಂತ್ ಎಂಡ್ ಅಲ್ಲಿ ಏನಾದ್ರೂ ಒಂದು ಹೊಸ ಅಪ್ಡೇಟ್ ಅಂತೂ ಸಿಗುತ್ತೆ. ಸೊ ದೇರ್ ಇಸ್ ಹೈ ಚಾನ್ಸಸ್ ದಟ್ ವಿತಿನ್ ಜೂನ್ ಒಳಗಡೆ ಎಕ್ಸಾಮ್ ನಡೆಯುತ್ತೆ. ಸೊ ಡೋಂಟ್ ಡಿಲೇ ದ ಪ್ರೋಸೆಸ್, ಅಷ್ಟೇ, ಇನ್ನೇನಿಲ್ಲ ಪಾಯಿಂಟ್ ಇಲ್ಲಿ. ನೀವು ಇನ್ನೂ ಡಿಲೇ ಮಾಡ್ತಿದ್ದೀರಾ, ಪ್ರಿಪರೇಷನ್ ಇನ್ನೂ ರಿಸೋರ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಇದ್ದೀರಾ ಅಂತಂದ್ರೆ ಯು ಆರ್ ಇನ್ ಎ ರಾಂಗ್ ಟ್ರ್ಯಾಕ್. ಸೀರಿಯಸ್ ಹೇಳ್ತೀನಿ, ಐ ಆಮ್ ನಾಟ್, ನೀನು ಎಕ್ಸಾಗರೇಟ್ ಮಾಡ್ತಿಲ್ಲ, ದಿಸ್ ದ ರಿಯಾಲಿಟಿ. ಇನ್ನು ನೀವು ಸ್ಟಾರ್ಟ್ ಮಾಡಿದೆ, ಇನ್ನೂ ರಿಸೋರ್ಸ್ ಹುಡ್ಕೋದು ಇವೆಲ್ಲ ಮಾಡ್ತಿದ್ದೀರಾ ಅಂತಂದ್ರೆ ಯು ಆರ್ ಇನ್ ಎ ರಾಂಗ್ ಟ್ರ್ಯಾಕ್. ಸೊ ಸರ್ ಈಗ ಏನ್ ಮಾಡಬೇಕು ಅಂತಂದ್ರೆ ಸ್ಟಾರ್ಟ್ ರೀಡಿಂಗ್ ದ ಮೆಟೀರಿಯಲ್, ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ದ ಟೆಸ್ಟ್. ಓಕೆ, ಸೊ ಗ್ರೂಪ್ಸ್, ನಿಮ್ಮ ಹತ್ರ ಗ್ರೂಪ್ಸ್ ಇದ್ರೆ ಗ್ರೂಪ್ ಡಿಸ್ಕಷನ್ಸ್ ಮಾಡಿ. ಅಂಡ್ ಇಟ್ ಶುಡ್ ಬಿ ಇನ್ ಎವ್ರಿ ಡೇ ಬೇಸಿಸ್. ಸೊ ಎವ್ರಿ ಡೇ ಬೇಸಿಸ್ ಅಲ್ಲಿ ಮಾಡಿ. ಫೈನ್. ಅಂಡ್ ಏನೇನು ತಯಾರಿ ಬೇಕಲ್ಲ, ಸೊ ವಿತೌಟ್ ಎನಿ ಸ್ಟ್ರಾಟಜಿ, ವಿತೌಟ್ ಎನಿ ಪ್ಲಾನ್, ಡೋಂಟ್ ಗೋ ದಟ್. ಬಿಕಾಸ್ 20 ಸಬ್ಜೆಕ್ಟ್ ಇರೋದ್ರಿಂದ ನೀವು ಕರೆಕ್ಟ್ ಪ್ಲಾನು, ಕರೆಕ್ಟ್ ಸ್ಟ್ರಾಟಜಿ ಇದ್ದು ಹೋಗ್ತಿದ್ದೀನಿ ಅಂತಂದ್ರೆ ದೇರ್ ಇಸ್ ಹೈ ಚಾನ್ಸ್ ದಟ್ ವಿ ಮಿಸ್ ದ ಕಟ್ ಆಫ್. ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಸ್ಟ್ರಾಟಜಿ ಪ್ಲಾನ್ ಹಾಕೊಳ್ಳಿ. ಓಕೆ, ಅಂಡ್ ಅಪ್ರೋಚ್ ಯುವರ್ ಸೀನಿಯರ್ಸ್ ಆರ್ ಮೆಂಟರ್ಸ್ ಆಲ್ಸೋ. ಫೈನ್. ಸೊ ಬಟ್ ಪ್ರಿಪರೇಷನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಲೇಬೇಕು, ಮತ್ಲಬ್ ಸ್ವಲ್ಪ ಸ್ಪೀಡ್ ಅಪ್ ಮಾಡಿ ಅಂತ. ಫೈನ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ರೀಸೆಂಟ್ ಅಧಿಸೂಚನೆ. ಫೈನ್. ಓಕೆ ಸರ್ ಇನ್ವೈಸ್ ಕಡೆಯಿಂದ ಏನಿದೆ ಅಂತ. ಸೊ ಇಟ್ ಇಸ್ ಅನ್ ಇನ್ವಿಟೇಷನ್. ಸೊ ನೀವು ಬರ್ಬೋದು, ತಗೊಳ್ದೇ ಇರೋದು ದಟ್ ಸೆಕೆಂಡ್ರಿ, ಬಟ್ ವಿ ಹ್ಯಾವ್ ಅನ್ ಇನ್ವಿಟೇಷನ್ ಫಾರ್ ಯು ಗೈಸ್. ಸೊ AO ಮತ್ತೆ AO ಬ್ಯಾಚ್ಗೆ ಯಾರು ಪ್ರಿಪೇರ್ ಆಗ್ತಿದ್ರಲ್ಲ, ಸೊ ನಿಮಗೆ 85% ಆ್ಯಂಡ್ 15%. 15% ಅಲ್ಲಿ 18 ಸಬ್ಜೆಕ್ಟ್ಸ್ ಇದೆ, 85% ಅಲ್ಲಿ 20 ಸಬ್ಜೆಕ್ಟ್ಸ್. ಐ ಆಮ್ ಟೆಲಿಂಗ್ ಓನ್ಲಿ ಸ್ಪೆಸಿಫಿಕ್ ಪೇಪರ್. GK ಪೇಪರ್ ಅಂತ ಬಂದಾಗ ಸೇಮ್ ಇರೋದ್ರಿಂದ ನಿಮಗೆ 6 to 8 ಸಬ್ಜೆಕ್ಟು ಮೇಜರ್ ಸಬ್ಜೆಕ್ಟ್ಸ್ ಬರುತ್ತೆ ಅಪಾರ್ಟ್ ಫ್ರಮ್ ಕರೆಂಟ್ ಅಫೇರ್ಸ್. ಸೊ ಇಷ್ಟೂನ ನಿಮಗೆ ಕ್ಲಾಸಸ್ 20 ಸಬ್ಜೆಕ್ಟ್ಸ್ ಕ್ಲಾಸಸ್, GK ಅಲ್ಲಿ 6 to 8 ಸಬ್ಜೆಕ್ಟ್ ಕ್ಲಾಸಸ್, ಕಾನ್ಸೆಪ್ಟ್ ಕ್ಲಾಸಸ್. ಫೈನ್. ನೋಟ್ಸ್, ಎಸ್, ಪ್ರಿಂಟಬಲ್ ಫಾರ್ಮೆಟ್. ಸೊ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟಬಲ್ ಮಾಡ್ಕೋಬಹುದು. ಆ್ಯಂಡ್ ಟೆಸ್ಟ್, ಸರ್ ಎಷ್ಟು ಟೆಸ್ಟ್ ಇದೆ? 80 ಟೆಸ್ಟ್ ಇದೆ. ಇಟ್ಸ್ ಮೋರ್ ದೆನ್ ಎನಫ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಇಟ್ಸ್ ಆನ್ ಪಾರ್ ವಿತ್ KPSC ನ್ಯೂ ಪ್ಯಾಟರ್ನ್. ಸೊ ನೀವು KPSC ಈಗ ಪೇಪರ್ಸ್ ನೋಡಿ. ಸೊ ಈ ಲಾಸ್ಟ್ ಎಕ್ಸಾಮ್ ಆಗಿರೋದು 2018 ಅಲ್ಲಿ, ಬಟ್ 2023 ಅಲ್ಲಿ ಸಿರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಅಂಡ್ ಸಮ್ ಆಫ್ ದ ಅದರ್ ಅಗ್ರಿ ಲೈಕ್ ಫಿಶರಿ ಆಗಿರ್ಬೋದು. ಸೊ ಅಗ್ರಿ ಎಕ್ಸಾಮ್ಸ್ ಆಗಿದಾವೆ. ಆ ಕ್ವಶನ್ ಪೇಪರ್ ಒಂದ್ಸರಿ ತೆಗೆದು ನೋಡಿ.
ಪ್ಯಾಟರ್ನು ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಸೊ ಸಿಂಗಲ್ ಸ್ಟೇಟ್ಮೆಂಟ್ ಅಂತ ಕ್ವಶನ್ಸು ದ ಎರಾ ಹ್ಯಾಸ್ ಗಾನ್, ಆ ಒಂದು ಎರಾ ಹೋಗಿದೆ. ಸೀರಿಯಸ್ಲಿ ಹೇಳ್ತಿದ್ದೀನಿ, ಇದು ನೀವು ಒಂದ್ಸರಿ ಪೇಪರ್ನ ಚೆಕ್ ಮಾಡಿ. ಹಾರ್ಡ್ಲಿ ವಿಲ್ ಗೆಟ್ 6 to 10 ಕ್ವಶನ್ಸ್ ಅಷ್ಟೇ ಇರುತ್ತೆ. ಮೊದಲೇನಿತ್ತಂದ್ರೆ 90 ಕ್ವಶನ್ಸು ಒನ್ ಲೈನರ್ ಇದ್ದು ಒಂದು 10 ಕ್ವಶನ್ಸ್ ಬೇರೆ ತರ ಇತ್ತು. ಬಟ್ ಇದು ರಿವರ್ಸ್ ಆಗಿದೆ. 2 ಸ್ಟೇಟ್ಮೆಂಟ್, 3 ಸ್ಟೇಟ್ಮೆಂಟ್, ಈವನ್ 4 ಸ್ಟೇಟ್ಮೆಂಟ್, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ 1-2 ಅಲ್ಲ 5ರಿಂದ 6 ಕೊಡುವಂಥದ್ದು. ಸೊ ಈ ತರ ಪ್ಯಾಟರ್ನ್ ಚೇಂಜ್ ಆಗಿದೆ. ಸೊ ಸೇಮ್ ಲೆವೆಲ್ ಅಲ್ಲಿ ನಾವು ಟೆಸ್ಟ್ ಸೀರೀಸ್ ನ ಕೂಡ ನಿಮಗೆ ಕೊಡ್ತಿದೀವಿ. ಸೇಮ್ KPSC ಏನ್ ಫಾರ್ಮೆಟ್ ಇದೆಯಲ್ಲ, ಸೊ ನೀವು ಫ್ರೀ ಟೆಸ್ಟ್ ಕೂಡ ಇದೆ, ಯು ಕ್ಯಾನ್ ಅಟೆಂಡ್ ದಟ್. ಓಕೆ, ಪ್ಲೇ ಸ್ಟೋರ್ ಅಲ್ಲಿ ಇನ್ವೈಸ್ ಅಕಾಡೆಮಿ ಅಂತ ಟೈಪ್ ಮಾಡಿ, ಯು ವಿಲ್ ಗೆಟ್ ದಟ್. ಅಂಡ್ ಅಲ್ಲಿ ಕೂಡ ಡೆಮೋ ಬಿಟ್ಟಿದೀವಿ. ಫೈನ್. ಅಂಡ್ ಕ್ಲಾಸಸ್ ಅಂತ ಬಂದ್ರೆ ನಿಮಗೆ ಇಟ್ಸ್ ಲೈಕ್ ಎ ಕ್ರಾಶ್ ಕೋರ್ಸ್ ಟೈಪ್. ಫೈನ್. ಯಾವ ತರ ಅಂತಂದ್ರೆ ಈಚ್ ಸಬ್ಜೆಕ್ಟ್ಗೆ ಬೇಸ್ಡ್ ಆನ್ ದ ಡಿಮ್ಯಾಂಡ್ 10 to 15 ಅವರ್ಸ್ ಕ್ಲಾಸ್ ಇರುತ್ತೆ. ಫೈನ್. ಅಂಡ್ ಇನ್ ಫೀಚರ್ಸ್ ಆಫ್ ಯೂಟ್ಯೂಬ್ ಅಲ್ಲಿ ನಿಮಗೆ ಏನ್ ಫೀಚರ್ಸ್ ಇದೆಯಲ್ಲ ಅಂದ್ರೆ 2x ಅಲ್ಲಿ ವಾಚ್ ಮಾಡ್ಬೋದು, ರೈಟ್, ವಿಡಿಯೋನ 1.5x ಅಲ್ಲಿ ವಾಚ್ ಮಾಡ್ಬೋದು, 1x ಅಲ್ಲಿ ವಾಚ್ ಮಾಡ್ಬೋದು. ಅದೇ ರೀತಿ ಡೇಟಾ ಸೇವ್ ಮಾಡೋದಕ್ಕೆ 360, 480, ಸೊ ಈ ತರನು ವಾಚ್ ಮಾಡ್ಬೋದು. ಸೇಮ್ ಫೀಚರ್ಸ್ ವಿ ಹ್ಯಾವ್ ಇನ್ಕ್ಲೂಡೆಡ್ ಇನ್ ಇನ್ವೈಸ್ ಅಕಾಡೆಮಿ ಆ್ಯಪ್. ಸೊ ಅಪ್ಲಿಕೇಶನ್ ಇದೆ ನಮ್ದು, ಸೊ ಒಂದ್ಸರಿ ಚೆಕ್ ಮಾಡಿ, ದೇರ್ ಎಲ್ಲಾ ಫೀಚರ್ಸ್ ಇದೆ. ಸೊ ಇದ್ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸೊ ದೋಸ್ ಹೂ ಆರ್ ಥಿಂಕಿಂಗ್ ಅಬೌಟ್ ಇಷ್ಟು ಸಿಲೆಬಸ್ ಹೆಂಗ್ ಮುಗಿಸೋದು ಅಂತಿದ್ದವ್ರಿಗೆ, ಸೊ ದೇರ್ ಇಸ್ ಎ ಚಾನ್ಸ್ ದಟ್ ನೀವು ನಮ್ಮ 10-15 ಅವರ್ಸ್ ಅಂತ ಕ್ಲಾಸ್ ಬಂದ್ರೆ ಈಚ್ ಸಬ್ಜೆಕ್ಟ್ ನೀವು 2x ಅಲ್ಲಿ ನೋಡಿದೀರಾ ಅಂತಂದ್ರೆ, ನೀವು ಅಗ್ರಿ ಗ್ರಾಜುಯೇಟ್ಸ್ ಆಗಿರೋದ್ರಿಂದ ಸೊ ನಿಮ್ಗೆ ಈಸಿಲಿ ಕನ್ವೆ ಆಗುತ್ತೆ ಕಾನ್ಸೆಪ್ಟ್ಸ್. ಸೊ 2x ಅಲ್ಲಿ ಮಾಡಿದೀರ ಅಂದ್ರೆ ಎಷ್ಟು ಬಂತು? ಸೊ 7.5 ಅವರ್ಸ್. ಸೊ ಒಂದು ಡೇ ಅಲ್ಲಿ ನೀವು 7.5 ಅವರ್ಸ್ ಓದಕ್ ಕೂಡಲ್ವಾ? ಡೆಫಿನೆಟ್ಲಿ ಕೂರ್ತೀವಿ. ಅಂಡ್ ಸೊ ಬ್ರೇಕ್ ವ್ಯೂ ತಗೊಂಡ್ರು ಲೆಟ್ಸ್ ಸೇ 1 ಡೇ ಅಲ್ಲಿ ಮುಗಿಸ್ಬೋದು ಒಂದು ಸಬ್ಜೆಕ್ಟ್. ಬಟ್ ಬಫರ್ ಇಟ್ಕೊಳ್ಳೋಣ 2 days. ಸೊ ಈಚ್ ಸಬ್ಜೆಕ್ಟ್ಗೆ ಯು ವಿಲ್ ಗೆಟ್ 2 days ಅಲ್ಲಿ ನೀವು ಒಂದು ಸಬ್ಜೆಕ್ಟ್ ನ ಕಂಪ್ಲೀಟ್ ಮಾಡಬಹುದು. ಸೊ ದಿಸ್ ಈಸ್ ಅವರ್ ಕ್ಲಾಸಸ್ ಈ ತರ ಇದಾವೆ. ಫೈನ್. ಓಕೆ, ಸೊ ನೆಕ್ಸ್ಟ್ ಬನ್ನಿ. ಅದೇ ತರ ನೋಟ್ಸ್ ಅಂತ ಬಂದ್ರೆ, ಎಸ್ ವೆರಿ ಇಂಪಾರ್ಟೆಂಟ್, ಜಸ್ಟ್ ಲಿಸನ್ ಪ್ರಾಪರ್ಲಿ. ಸೊ ನಾವು ಆಂಗ್ರೂ ಅಂಡ್ TNAU ಅಂಡ್ ICAR ಅಂಡ್ ಬೆಂಗಳೂರು ಯೂನಿವರ್ಸಿಟಿ ನೋಟ್ಸ್, ಧಾರವಾಡ ಅಂಡ್ ಬೆಂಗಳೂರು ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ. ಸೊ ಇಷ್ಟನ್ನ ರೆಫರ್ ಮಾಡಿ, ಅಲಾಂಗ್ ವಿತ್ ದಟ್ ಅದರ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ ಕೂಡ ನಾವು ರೆಫರ್ ಮಾಡ್ತಿದ್ವಿ. ಸೊ ಇಷ್ಟು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ವಿ ಆರ್ ರಾನ್ಸ್ಯಾಕಿಂಗ್ ಆಲ್ ದ ಮೆಟೀರಿಯಲ್, ಬೆಸ್ಟ್ ಮೆಟೀರಿಯಲ್ ಅವೈಲಬಲ್ ಇನ್ ದ ಮಾರ್ಕೆಟ್, ಅಂಡ್ ವಿ ಆರ್ ಗಿವಿಂಗ್ ಯು ಎ ಬೆಸ್ಟ್ ಒನ್. ಫೈನ್. ಅಂದ್ರೆ ಸ್ಟೂಡೆಂಟ್ಸ್ ಕೇಳ್ತಿದ್ರು, ಸರ್ ಎಲ್ಲಿಂದ ನೀವು ಬೇರೆ ಬುಕ್ಸ್ ರೆಫರ್ ಮಾಡಬೇಕಾ ಅಂತ. ಸೊ ಏನ್ ರೆಫರ್ ಮಾಡಬೇಕಂತ ನಿಮ್ ಕ್ಲಾಸಲ್ಲಿ ಹೇಳ್ತೀವಿ. ಬಟ್ ಅದಕ್ಕಿಂತ ಮೊದಲು ಫಸ್ಟ್ ಯು ಫಿನಿಶ್ ಅವರ್ ನೋಟ್ಸ್, ಅವರ್ ಕ್ಲಾಸಸ್. ಓಕೆ, ಫಸ್ಟ್ ಇದನ್ನ ಫಿನಿಶ್ ಮಾಡಿ. ಯಾಕೆಂತಂದ್ರೆ ನಾವು ಎಲ್ಲ ಅದನ್ನ ಕಲೆಕ್ಟ್ ಮಾಡಿ ನಿಮ್ಗೆ ಕೊಡ್ತಿರೋ. ಅದೊಂದು 15 to 25 ಮೆಂಬರ್ಸ್ ಆರ್ ವರ್ಕಿಂಗ್ ಆನ್ ಓನ್ಲಿ AO ಪ್ರಾಜೆಕ್ಟ್. ನಿಜ ಹೇಳ್ತಿದ್ದೀನಿ, ನೋ ಬಡಿ ವಾಸ್ ಡೂಯಿಂಗ್ ದಿಸ್ ಆಕ್ಟಿವಿಟಿ. ದಟ್ ಟು ಮಿನಿಮಮ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮಗೆ ಯಾರೂ ಮಾಡ್ತಿಲ್ಲ. ಬಿಕಾಸ್ ಇಟ್ಸ್ ಈಸಿ ಇಲ್ಲ, ಅಷ್ಟೊಂದು ಈಸಿ ಇಲ್ಲ ಆಕ್ಚುಲಿ. ಅಂಡ್ ನಿಮಗೆ ಪಾಠ ಮಾಡೋರು ಅಂತ ಫ್ಯಾಕಲ್ಟಿ ಅಂತ ಬಂದ್ರೆ, ಸೊ ದೇ ಆರ್ ಆಲ್ UPSC ಮೇನ್ಸ್ ಬರೆದಿರೋರು, IAS ಎಕ್ಸಾಮ್ ಇಂಟರ್ವ್ಯೂ ಕೊಟ್ಟಿರೋಂಥವ್ರು, ಅಂಡ್ MSc ಮಾಡಿರೋ ಮಿನಿಮಮ್ ಕ್ವಾಲಿಫಿಕೇಶನ್ MSc PhD ಮಾಡಿರೋಂಥವ್ರು ಸೇಮ್ ಸಬ್ಜೆಕ್ಟ್ ಅಲ್ಲೇ ನಿಮಗೆ ಟೀಚ್ ಮಾಡುವಂಥದ್ದು. ಅಂಡ್ ದೇರ್ ಇವನ್ ಸಮ್ ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ ನಮ್ಮ ಟೀಚ್ ಮಾಡೋಂಥವ್ರು. ಸೊ ಸಮ್ ಆಫ್ ದ PSI ಆಲ್ರೆಡಿ ಸರ್ವಿಸ್ ಅಲ್ಲಿ ಇರೋರು ಪಾಠ ಮಾಡ್ತಿದ್ದಾರೆ. ಅಂಡ್ ವಿ ಆರ್ ಗಿವಿಂಗ್ ದ ಬೆಸ್ಟ್ ಮೈಂಡ್ಸ್, ನಾ ಹೇಳ್ತೀನಲ್ಲ. ಸೊ ದೇ ಆರ್ ಗಿವಿಂಗ್ ಯು. ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಸೊ 90% ಆಫ್ ಅವರ್ ಫ್ಯಾಕಲ್ಟಿ ಆರ್ ಅಗ್ರಿ ಗ್ರಾಜುಯೇಟ್ಸ್. ಸೊ ನಾವು ಕೂಡ ಅಗ್ರಿ ಗ್ರಾಜುಯೇಟ್ಸ್ ಆಗಿರೋದ್ರಿಂದ ಸ್ಪೆಸಿಫಿಕ್ ಪೇಪರ್, GK ಪೇಪರ್ಗೆ ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ಅಗ್ರಿ ಪೇಪರ್ಗೆ ಅಗ್ರಿ ಹುಡುಗರೆ ನಿಮಗೆ ಪಾಠ ಮಾಡುವಂಥದ್ದು, ಕ್ಲಾಸಸ್ ಮಾಡುವಂಥದ್ದು. ಸೊ ಫೈನಲಿ ಒನ್ ಥಿಂಗ್ ಐ ವಾಂಟ್ ಟು ಕನ್ವೆ ಹಿಯರ್. ಸೊ ಜಾಯಿನ್ ದ ಬ್ಯಾಚ್ ಅಂಡ್ ಬೆಸ್ಟ್ ಯುಟಿಲೈಸ್ ದ ಟೈಮ್, ಅಷ್ಟು ಹೇಳ್ತೀನಿ ಅಷ್ಟೇ. ಸೊ ಈಗಿರೋ ಟೈಮಲ್ಲಿ, ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪಾಸಿಬಲ್ ಸೊಲ್ಯೂಷನ್ ಫಾರ್ ಯು ಈಸ್. ಸೊ ಜಾಯಿನ್ ದ ಬ್ಯಾಚ್, ಓಕೆ, ಅಂಡ್ finish the material, classes and tests. It's more than enough. So ನೀವು ಇಷ್ಟು ಮಾಡಿದ್ದೀರ ಅಂತಂದ್ರೆ you are thorough with the AO preparation. Fine. Okay, so ಡೆಮೋ ಆಗಲಿ ಮೆಟೀರಿಯಲ್ ಆಗಲಿ ಎಲ್ಲವೂ ಟೆಲಿಗ್ರಾಮ್ ಗ್ರೂಪಲ್ಲಿ ಇದೆ. ಯು ಕ್ಯಾನ್ ವಾಚ್ ದಟ್, ಯು ಕ್ಯಾನ್ ಸಿ ದಟ್. ಯೂಟ್ಯೂಬಲ್ಲೂ ಇದೆ.
ಅಂಡ್ ಇನ್ಸ್ಟಾಗ್ರಾಮಲ್ಲೂ ನಿಮಗೆ ಕ್ವಶನ್ಸ್ ಆಗ್ತಿರ್ತೀವಿ. ಟೆಲಿಗ್ರಾಮಲ್ಲಿ ಫ್ರೀ ಕ್ವಶನ್ಸ್ ಎವ್ರಿ ಡೇ 10 ಕ್ವಶನ್ಸ್ ಫ್ರೀ, ದಟ್ಟು KPSC ಲೆವೆಲ್ ಆಗ್ತಿರ್ತೀವಿ. ಹುಡುಗರಿಂದನೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ. ಸೊ ಚೆಕ್ಔಟ್ ಅವರ್ ಆಲ್ ಇನಿಷಿಯೇಟಿವ್ಸ್ ಅಟ್ ಇನ್ವೈಸ್ ಅಕಾಡೆಮಿ ಆಪ್ ಆರ್ ಟೆಲಿಗ್ರಾಮ್. And yes, thank you everyone.